ದೂರ ಹೋಗ್ರು. ನಮ್ಮ ಮನೆ ಹತ್ರ ಗಣೇಶ ಕೊಟ್ಟಿದ್ರಲ್ಲ, ಗಣೇಶ ಹಬ್ಬದ ದಿನ ಅಲ್ಲಿ ಪಟಾಕಿ ಹೊಡಿತಾ ಇದ್ದಾರೆ. ತುಂಬಾ ಎಷ್ಟೊಂದು ಪಟಾಕಿ ಹೊಡಿತಾ ಇದ್ದಾರೆ. ಇದು ಗಣೇಶ ಹಬ್ಬದ್ದು ಬ್ಲಾಗ್ಸು. ಇದು 2 ಬ್ಲಾಗ್ ಹಾಕಿದ್ದೀನಿ. ಇದು 3ನೇದು. ಇದು ಲಾಸ್ಟು. ಗಣೇಶ ಹಬ್ಬ ಆಗೋಗುತ್ತೆ. ಮತ್ತು ಮಾಮೂಲಿ ಡೈಲಿ ಬ್ಲಾಗ್ಸ್ ಥರ ಹಾಕ್ತೀನಿ. ನಿಮ್ಮ ಅನಿಸಿಕೆಗಳನ್ನ ನೀವು ಕಾಮೆಂಟ್ ಮೂಲಕ ತಿಳಿಸಿ. ಪ್ಲೀಸ್ ಸಪೋರ್ಟ್ ಮಾಡಿ. ನೋಡಿ, ನಮ್ಮ ಮನೆ ಹತ್ರ ಇಕ್ಕಿರೋ ಗಣೇಶನದು ಜಾಸ್ತಿ ಪಟಾಕಿ ಯಾವ ಥರ ಹೊಡಿತಾ ಇದ್ದಾರೆ ಅಂತ. ಹೊಗೆ ಎಲ್ಲನೂ ತುಂಬ ಹೋಗ್ಬಿಟ್ಟಿದೆ. ಡಮರ್ ಅಂತ ತುಂಬ ಚೆನ್ನಾಗಿದೆ. ಕೈ ಶಾರ್ಟ್ಸು ಚೆನ್ನಾಗಿತ್ತು. ಅದು ಅಲ್ಲಿ ಹತ್ರ ಹೋಗಿ ವೀಡಿಯೋ ಮಾಡೋಣ ಅಂದರೆ ಅದೆಲ್ಲ ಮೇಲೆ ಬೀಳ್ತಾ ಇದೆ. ಅದಕ್ಕೆ ದೂರದಿಂದನೇ ಸ್ವಲ್ಪ ನಿಂತ್ಕೊಂಡು ಸ್ವಲ್ಪ ಹೊತ್ತು ವೀಡಿಯೋ ಮಾಡಿಕೊಂಡೆ. ತುಂಬಾ ಚೆನ್ನಾಗಿತ್ತು. ಆವತ್ತಿನ ದಿನ ನನಗೂ ತುಂಬಾ ಸಾಕಾಗ್ಬಿಟ್ಟಿತ್ತು. ಹೋಗಿದ್ರೆ ಮಲ್ಕೊಂಡ್ರೆ ಸಾಕಪ್ಪ ಅನಿಸ್ಬಿಟ್ಟಿತ್ತು. ಇದೇ ನಮ್ಮ ಮನೆ ಹತ್ರ ಕೂರಿಸಿರೋ ಅಂಥ ಗಣೇಶ ನೋಡಿ, ತುಂಬಾ ಚೆನ್ನಾಗಿದೆ. ಹೋಗಿ ಗಣೇಶ ಪೂಜೆ ಮುಗಿಸ್ಕೊಂಡು ಮತ್ತು ಹಾಗೆ ಪ್ರಸಾದ ಇಸ್ಕೊಂಡು ಸೀದಾ ಮನೆಗೆ ಬಂದು ಬಟ್ಟೆ ಚೇಂಜ್ ಮಾಡಿಕೊಂಡು ತಿಂದ್ಬಿಟ್ಟು ಮಲ್ಕೊಂಡಿದ್ದೆ. ಕೆಲಸ ಸಾಕಾಗ್ಬಿಟ್ಟಿತ್ತು. ತುಂಬ ಕಾಲೆಲ್ಲ ನೋವ್ತಾಯಿತ್ತು. ಮನೇಲಿ ಒಬ್ಬರೇ ಅಂತ ಮಾಡಿದ್ರೆ ನಮಗೆ ತುಂಬ ಕಾಲು ನೋವು ಬರುತ್ತಲ್ವ, ಅದಕ್ಕೆ ಸುಧಾರಿಸ್ಕೊಂಡಿರೋದು. ನೋಡಿ, ಲೈಟ್ ಅರೇಂಜ್ಮೆಂಟ್ ಎಲ್ಲ ಎಷ್ಟು ತುಂಬ ಚೆನ್ನಾಗಿ ಪ್ರಸಾದ ಇಸ್ಕೊಂಡು ನಾನು ಅವತ್ತು ಸ್ವಲ್ಪ ಜನ ಇದ್ದವ್ರು ನಾನು ಹೋಗಿದ್ದೆ. ಆಮೇಲೆ ನನಗೆ ತುಂಬ ಜನ. ನೋಡಿ, ತುಂಬ ಚೆನ್ನಾಗಿದೆ ಗಣೇಶ. ಆ ಕಡೆಯೂ ಆನೆ, ಈ ಕಡೆ ಆನೆ, ಮಧ್ಯ ಗಣಪತಿ ಕುತ್ಕೊಂಡಿದ್ದು ತುಂಬ ಚೆನ್ನಾಗಿದೆ. ಆದರೆ ಡೈಲಿ ಒಂದು ಬ್ಲಾಗ್ ಮಾಡಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಆಮೇಲೆ ದೇವ್ರದ್ದು ದರ್ಶನ ಎಲ್ಲ ಮುಗಿಸ್ಕೊಂಡು ಮಂಗಳಾರತಿ ತೊಗೊಂಡು ಪ್ರಸಾದ ಇಸ್ಕೊಳ್ಳೋಕ್ಕೆ ಅಂತ ಬಂದೆ. ಇಸ್ಕೊಂಡು ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡಿ ಮಲ್ಕೊಂಡು ಪ್ರಸಾದ ತಿಂತಾ ಇದ್ದೀವಿ ಫ್ರೆಂಡ್ಸ್. ಓಕೆ. ಮತ್ತು ದೇವಸ್ಥಾನದೇ ಪ್ರಸಾದ ಚೆನ್ನಾಗಿರುತ್ತೆ. ಪಲಾವು, ಕೇಸರಿ ಬಾತು, ಕಳ್ಳೆ ಉಸ್ಲಿ ಕೊಟ್ಟಿದ್ದಾರೆ. ಇವಾಗ ತಿಂದ್ಬಿಟ್ಟು ಮಲ್ಕೊಂಬಿಡೋದು ಅಪ್ಪ ಆಗ್ತಾ ಇಲ್ಲ. ಬೆಳಗ್ಗೆಯಿಂದ ಮಾಡಿ ಕೆಲಸ. ಇಂದಪ್ಪ ತಿನ್ಬಾ. ಓಕೆ ಫ್ರೆಂಡ್ಸ್, ಗುಡ್ ನೈಟ್, ಬಾಯ್. ಮತ್ತು ನಾಳೆ ಸಿಗೋಣ ಯೋಗ ಕ್ಲಾಸ್ಗೆ ಹೋಗೋದು.